ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಯುವ ಜನರಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಉದ್ಯೋಗ ಕಲ್ಪಿಸೋ ವಲಯ ಮಾಹಿತಿ ತಂತ್ರಜ್ಞಾನ ವಲಯ. ಈ ವರ್ಷ ಐಟಿ ವಲಯದಲ್ಲಿ ಸದ್ದಿಲ್ಲದೆ ಭಾರಿ ಉದ್ಯೋಗ ಕಡಿತ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಈ ವರ್ಷ ಐಟಿ ವಲಯದಲ್ಲಿ ಒಟ್ಟು 50,000 ಉದ್ಯೋಗ ಕಡಿತ ಆಗಬಹುದು ಅಂತ ವರದಿಗಳು ತಿಳಿಸಿವೆ. ಐಟಿ ವಲಯದ ಬಹುತೇಕ ಕಂಪನಿಗಳು ದಿನೇ ದಿನೇ ಎಐ ಮೊರೆ ಹೋಗ್ತಾ ಇವೆ. ಈಗಾಗಲೇ ಇದರ ಪರಿಣಾಮ ಲಕ್ಷಾಂತರ ಉದ್ಯೋಗಿಗಳನ್ನು ಲೇ ಆಫ್ ಮಾಡಲಾಗಿದೆ. ಇಷ್ಟೇ ಅಲ್ಲ, ಕಂಪನಿಗಳು ವೆಚ್ಚ ಕಡಿಮೆ ಮಾಡೋದಕ್ಕೂ ಸಿಬ್ಬಂದಿ ಸಂಖ್ಯೆಯನ್ನು ಕಡಿತಗೊಳಿಸ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವರ್ಷ ಐಟಿ ವಲಯದಲ್ಲಿ ಉದ್ಯೋಗ ಕಳೆದುಕೊಂಡವರ ಪ್ರಮಾಣ 25,000ದಷ್ಟಿತ್ತು. ಈ ವರ್ಷ ಅದು ದುಪ್ಪಟ್ಟಾಗಲಿದೆ. 2025ರ ಜುಲೈವರೆಗೂ ವಿವಿಧ ಕಂಪನಿಗಳು ಘೋಷಿಸಿರೋ ಉದ್ಯೋಗ ಕಡಿತದ ಸಂಖ್ಯೆಯ ಅಂದಾಜೇ 25,000ದಷ್ಟಿದೆ. ಅದು ವರ್ಷಾಂತ್ಯದ ವೇಳೆಗೆ 50,000 ದಾಟಬಹುದು ಅನ್ನೋ ಲೆಕ್ಕಾಚಾರನೂ ಇದೆ. ಎಲ್ಲಿ ಎಷ್ಟು ಉದ್ಯೋಗ ಕಡಿತ ಆಗತ್ತೆ ಅಂತ ನೋಡೋದಾದರೆ, ಭಾರತದ ಅತಿದೊಡ್ಡ ಐಟಿ ಕಂಪನಿ ಟಿಸಿಎಸ್ ಈ ವರ್ಷ ಜಾಗತಿಕವಾಗಿ 12,000 ಮಂದಿಯನ್ನು ಲೇ ಆಫ್ ಮಾಡಿದೆ. ಇನ್ನು ವಿಪ್ರೋ 24,516 ಉದ್ಯೋಗಿಗಳನ್ನು ತೆಗೆದುಹಾಕಿದೆ. ಆಕ್ಸೆಂಚರ್ 11,000, ಸೇಲ್ಸ್ ಫೋರ್ಸ್ 4,000, ಮೈಕ್ರೋಸಾಫ್ಟ್ 4,000 ಹುದ್ದೆ ಕಡಿತದ ಘೋಷಣೆ ಮಾಡಿವೆ. ಇನ್ನು ಸಣ್ಣ ಪುಟ್ಟ ಇತರೆ ಕಂಪನಿಗಳ ಲೆಕ್ಕವನ್ನು ಹಿಡಿದ್ರೆ ಈ ಪ್ರಮಾಣ ಇನ್ನಷ್ಟು ಹೆಚ್ಚಾಗಲಿದೆ. ಕೆಲವು ಕಂಪನಿಗಳು ಸಿಬ್ಬಂದಿಗೆ ಇವತ್ತಿಗೆ ನಿಮ್ಮ ಸೇವೆ ಮುಗೀತು ಅಂತ ದಿಢೀರ್ ಶಾಕ್ ನೀಡಿವೆ. ಮತ್ತಷ್ಟು ಕಂಪನಿಗಳು ಉದ್ಯೋಗಿಗಳಿಗೆ 3 ತಿಂಗಳ ವೇತನವನ್ನು ಕೊಟ್ಟು ವಜಾಗೊಳಿಸಿವೆ. ಈಗಿರುವ ಮಾಹಿತಿ ಪ್ರಕಾರ ಇನ್ನೂ ಒಂದಷ್ಟು ಉದ್ಯೋಗಿಗಳ ಲೇ ಆಫ್ ಆಗೋದು ಪಕ್ಕಾ ಆಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.